ಕನ್ನಡ ಗಾನಕೋಗಿಲೆ ಸೀಸನ್ 2 ಈ ಸುತ್ತಲ್ಲಿ ಬರ್ತಾ ಇದ್ದಾರೆ ಮುಂದಿನ ಕಂಟೆಸ್ಟೆಂಟ್ ಸಚಿನ್. ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸಚಿನ್ ಅವರನ್ನು ವೇದಿಕೆಗೆ. ಸಚಿನ್ ಅವರೇ, ಗ್ರ್ಯಾಂಡ್ ಫಿನಾಲೆ ಈ ಟಪ್ಪಂಗುಚ್ಚಿ ಸುತ್ತಲ್ಲಿ ಈಗ ಮೈಕ್ ನಿಮ್ದಾಗಿದೆ, ವೇದಿಕೆ ನಿಮ್ದಾಗಿದೆ, ಹಾಡು ಕೂಡ ನಿಮ್ದು. ಚೆನ್ನಾಗಿ ಹಾಡಿ. ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು. ಕಾಲೇಜು ಮುಚ್ಚಿರುವ ಮೂಕ ಹಳ್ಳಿಗೆ ಬಂದಾಗ ಕೂದಲು ನಲಿಸಿರುವ ಹೆಣ್ಣನ್ನು ಹಾಕಿರುವ ನಲ್ಲಿ ನಳ್ಳನ್ನು ಕಂಡಾಗ ಬಾಳೆ ಮಾಡಲೇ ಹೇಳಲೇ ನಿಂತಿರುವೆ ಹೇಳಲ್ಲ ಮಗಳೇ ಹಳ್ಳಿನಲ್ಲಿ ತಂಪು ಬ್ರೀಜಿನಲ್ಲಿ ಹಳ್ಳಿನಲ್ಲಿ ತಂಪು ಬ್ರೀಜಿನಲ್ಲಿ ಹೊತ್ತಿನಲ್ಲಿ ಊರಿಂದ ಬಂದನು ಮಿಸ್ಟರ್ ಮಾಡಲು ಬೆಲ್ಲೂರಿಂದ ಬಂದನು ಮಿಸ್ಟರ್ ಮಾಡಲು ಹಾಡಿದೆ ಲವ್ವಸುಗಳು ಹಾಡಿದೆ ಕೌಸುಗಳು ಬಂದಾಯ್ತು ನನಗೆ ಬಯಸಾಯ್ತು ನೋಡು ಬದಲಾಗಿ ಹೇಗಾಯ್ತು ನಿನ್ನಲ್ಲಿ ಮನಸ್ಸಾಯ್ತು ನಿನ್ನ ಆಸೆ ಹೆಚ್ಚಾಯ್ತು ರಾತ್ರಿ ನಿನ್ನೆಲೆ ಡ್ರೀಮಾಯ್ತು ರೋಮ್ಯನೊಳಗೆ ದುನಿಯಲ್ಲಿ ಲವ್ ಮಾಡಲಿಲ್ಲ ಅಲ್ಲವಳೆ ಹಳ್ಳಿನಲ್ಲಿ ತಂಪು ಬ್ರೀಜಿನಲ್ಲಿ ಹಳ್ಳಿನಲ್ಲಿ ತಂಪು ಬ್ರೀಜಿನಲ್ಲಿ ಹೊತ್ತಿನಲ್ಲಿ ಊರಿಂದ ಬಂದನು ಮಿಸ್ಟರ್ ಮಾಡಲು ಬೆಂಗಳೂರಿಂದ ಬಂದನು ಮಿಸ್ಟರ್ ಮಾಡಲು ಹಾಡಿದೆ ಲವ್ವಸುಗಳು ಹಾಡಿದೆ ಕನಸುಗಳು ರಪ
ಏನ್ರಿ ಹಾಡುತ್ತಿವೆ ಲವ್ ಬರ್ಡ್ಸ್ಗಳು? ನೋಡಿದ್ರಿ ಲವ್ ಬರ್ಡ್ಸ್ನ? ವಾ ಸೂಪರ್ ಸೂಪರ್. ಸುಮ್ಮನೆ ತಮಾಷೆ ಮಾಡಿದ್ ನಾನು. ಎಸ್, ತುಂಬಾ ಅನುಭವಿಸಿ ಹಾಡ್ತಾ ಇದ್ರಿ. ಹಾಗೆ ನಿಮ್ಮ ಹಾಡನ್ನು ಕೂಡ ಜಡ್ಜಸ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ರು. ಸಿದ್ದು ಸರ್, ಸಚಿನ್ ಅವರ ಹಾಡಿನ ಬಗ್ಗೆ ನಿಮ್ಮ ಕಾಮೆಂಟ್. ಸಚಿನ್, ಎಷ್ಟು ಸಲ ಪ್ರಾಕ್ಟೀಸ್ ಮಾಡಿದ್ರಿ ಸರ್ ಹಾಡನ್ನ? ಡೈಲಿ 3 ಅವರ್ಸ್ ಅಂದ್ರೆ 3 ತಾಸು. ತುಂಬಾ ಚೆನ್ನಾಗಿ ಹಾಡಿದಿರಿ ಸರ್. ದಯವಿಟ್ಟು ಸಚಿನ್ ಒಂದು ಜೋರಾದ ಚಪ್ಪಾಳೆ. ಹಾಡಿನಲ್ಲಿರುವಂತ SP ಅವರು ಏನೆಲ್ಲ ಕೆಲಸ ಮಾಡಿದ್ದಾರೆ, ಆ ಕೆಲಸ ಎಲ್ಲ ತಾವು ಮಾಡಿದಿರಿ. ನಮಗೆಲ್ಲ ತುಂಬಾ ಸಂತೋಷವಾಗಿದೆ. ನಾವು ಕೂಡ ಎಂಜಾಯ್ ಮಾಡಿದ್ವಿ ನಿಮ್ಮ ಹಾಡನ್ನ. ತಮ್ಮ ಸಂಗೀತ ಪಯಣ ಇದೇ ರೀತಿ ಸಾಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಗೌಡ್ರೆ. ಹಾಗೆ ರಘು ಸರ್, ಸಚಿನ್ ಅವರ ಹಾಡಿನ ಬಗ್ಗೆ ನಿಮ್ಮ ಕಾಮೆಂಟ್. ಇದು ಒಂದು ನಿಜವಾಗೂ ಅದ್ಭುತವಾಗಿರ್ತಕ್ಕಂಥ ಹಾಡನ್ನು ಸಚಿನ್ ಅವರು ಹಾಡಿದ್ರು ಅಂತ ಹೇಳ್ಬೋದು. ಯಾಕೆಂದ್ರೆ ಸುಮಾರು 42 ವರ್ಷಗಳ ಹಿಂದಿನ ಹಾಡು ಇವತ್ತಿಗೂ ಎವರ್ ಗ್ರೀನ್ ಆಗಿದೆ. ಅದರಲ್ಲಿ ಹಳ್ಳಿಗೆ ಬಂದು ಹೊತ್ನಾಗ ಅವನು ಏನು ಸಿಟಿಯಲ್ಲಿ ಕಲ್ತು ಬಂದಿರ್ತಾನೆ, ಒಂದು ಕನ್ನಡ ಹಾಗೂ ಒಂದು ಇಂಗ್ಲೀಷನ್ನು ಬಳಸ್ಕೊಂಡು ಇದನ್ನು ಹಾಡನ್ನು ರಚನೆ ಮಾಡಿದರು. ಯಾಕೆಂದ್ರೆ ತನ್ನ ಲವರ್ ಮುಂದೆ ಹೇಳಬೇಕಾಗಿರ್ತೈತೆ ಅದು, ನಾನು ಕಲ್ತು ಬಂದಿದ್ದೀನಿ ಅಂತ. ಅದನ್ನು SP ಅವರು ಭಾಳ ಚೆನ್ನಾಗಿ ಅದನ್ನು ಅಳವಡಿಸ್ಕೊಂಡಿದ್ದಾರೆ. ಆ ಒಂದು ಗ್ರಾಮೀಣ ಸೊಗಡಿನ ಭಾಷೆಯಲ್ಲಿ ತಮಗೇನು ಒಂದು ದೇವರು ಒಂದು ಶಕ್ತಿ ಕೊಟ್ಟಿದ್ದಾರೋ ಅದನ್ನು ಅವರು ಮಾಡಿದ್ದಾರೆ. ಅದನ್ನು ಸಚಿನ್ ಅವರು ಇಲ್ಲಿ ಮಾಡಿದ್ದಾರೆ. ಒಂದು ಪ್ರತಿಯೊಂದು ಪಿನ್ ಟು ಪಿನ್ ನಾವು ನೋಡ್ತಾ ಇದ್ದೀವಿ. ಆ ಒಂದು ಅಲಾಪ ಆಯಿತು, ಆಮೇಲೆ ಅಲ್ಲಿರ್ತಕ್ಕಂಥ ಒಂದು ಸರಳಿ ಆಯಿತು. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಆ ಹೀರೋಯಿನ್ ಕುತ್ತಿಗೆ ಹಿಡಿದಾಗ ವಯಸ್ಸನ್ನು ದಪ್ಪು ಮಾಡ್ತಾರೆ SP ಅವರು. ಅದನ್ನು ಸಹಿತವಾಗಿ ಅವರು ಆ ಎಫರ್ಟ್ ಅನ್ನು ಹಾಕಿದ್ರು. ಸೊ ಈ ಎಫರ್ಟ್ ಇದು ಬೇಕು, ಅದಕ್ಕೊಂದು ಹಾಡಿಗೆ ಜೀವ ತುಂಬುತ್ತೆ. ಸೊ ಹೀಗಾಗಿ ಸಚಿನ್ ಅವರೇ ತುಂಬಾ ಚೆನ್ನಾಗಿ ಹಾಡಿದಿರ. ಬಹಳ ಅಂದ್ರೆ ಬಹಳ ಚೆನ್ನಾಗಿ ಹಿತವಾಗಿತ್ತು ಹಾಡು, ಮೃದುವಾಗಿತ್ತು. ಥ್ಯಾಂಕ್ ಯು. ರಘು ಸರ್, ಇನ್ನೊಂದ್ಸರಿ ಆ ಒಂದು ಹಾಡಿನ ನೀವೇ ಏನು ಟ್ರಸ್ಟ್ ಮಾಡಿದ್ರಲ್ಲ, ಅದೇ ಧ್ವನಿಯನ್ನು ಇನ್ನೊಂದ್ಸರಿ ಅವ್ರಿಗೆ ಅನುಕರಣೆ ಮಾಡ್ಲಿಕ್ಕೆ ಹೇಳೋಣ ಸರ್. ಇನ್ನೊಂದ್ಸರ್ತಿ ಅದನ್ನೇನಾದ್ರೂ ಹೇಳ್ತೀರಾ? ಹಾ, ಬೆಂಗಳೂರಿಂದ ಬಂದನು ಮಿಸ್ಟರ್ ಮಾರನ್ ಅಂದಾಗ ಮತ್ತೆ ಅವಳು ಕುದಿ ಹಿಡಿದಾಗ ಬೆಂಗಳೂರಿಂದ ಬಂದನು ಮಿಸ್ಟರ್ ಮಾರನು, ಅದು ಬಾರಿ ಚೆನ್ನಾಗಿ ಹೇಳ್ತಾನೆ. ಏನೋ ಹುರಿ ಮೀಸೆ ಏನೋ ಇದೆ ಅಲ್ಲ ಸಾಹಿತ್ಯ. ಹುರಿ ಮೀಸೆ ಬಂದಾಯ್ತು, ನನಗೀಗ ವಯಸ್ಸಾಯ್ತು, ಅಲ್ಲಿ ಸ್ವಲ್ಪ ಮಾಡ್ಯುಲೇಷನ್. ನೋಡು ಪರ್ಸನಾಲಿಟಿ ಹೇಗಾಯ್ತು, ಪರ್ಸನಾಲಿಟಿ ಏನಾಯ್ತು. ವಾ, ಅದಕ್ಕಿಂತ ಸರ್ ಅಲ್ಲಿಕಿನ ಇನ್ನೊಂದು ಬರ್ತದೆ ನೋಡ್ರಿ. ಯಾ 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 ಲಾ 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 ಹಾ 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 ಹಾ. ಎಸ್, ಇದು ಇಲ್ಲೇ ಕೆಲಸ. ಯಾಕೆಂದ್ರೆ ಇದು ವಿರುದ್ಧ ಬಿದ್ದಿದೆ ಸರ್. ಇದು ನಾನು ಹೇಳ್ತಾ ಇರ್ತೀನಿ ಸಮ ಮತ್ತು ಬೆಸ ಅಂತ. ಬೆಸಕ್ಕೆ ಬಂದು ಹೊತ್ನಾಗ ಅದನ್ನು ಹಾಡೋದು, ಆ ಒಂದು ತಾಳವನ್ನು ಹಿಡಿಯೋದು ಭಾಳ ಕಷ್ಟ. ಅದು ಆ ಗ್ರಿಪ್ ಇದ್ದವ್ರಿಗೆ ಗೊತ್ತು. ಯಾಕಂದ್ರೆ ಉಳಿದಿದ್ದು 2, 4, 6, 8 ಈ ಮಾತ್ರದಲ್ಲಿ ಹೇಳ್ಕೊಂತ ಬಂದಿದ್ದಾರೆ. ಅದು 8 ಆದ್ಮೇಲೆ ಏನ್ ಮಾಡಿದ್ದಾರೆ ಅಂದ್ರೆ ಅವ್ರು ಮತ್ತೆ 11, 13, 15, 17 ಬಂದು ಮತ್ತೆ ಅವರು 18ಕ್ಕೆ ಸಮ್ಮನ್ನು ಕೊಟ್ಟಿದ್ದಾರೆ. ಇದು ಒಂದು ಒಂದು ಹಾಡಿನ ಒಂದು ವೈಶಿಷ್ಟ್ಯ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ರಘು ಸರ್. ಸಚಿನ್ ಅವರೇ, ನಿಮ್ಮ ಹಾಡನ್ನು ನಮ್ಮ ಜೆಸ್ಸೆಲ್ಲ ಸಿಕ್ಕಾಪಟ್ಟು ಇಷ್ಟಪಟ್ಟು ನಾವು ಕೂಡ ಇಷ್ಟಪಟ್ವಿ. ಎಸ್, ಒಳ್ಳೇದಾಗ್ಲಿ. ಪ್ಲೀಸ್. ಟಪಾಂಗುಚ್ಚೆಯ ಈ ಸುತ್ತಲ್ಲಿ ಮತ್ತೊಬ್ಬ ಕಂಟೆಸ್ಟೆಂಟ್ ವೇದಿಕೆ ಬರ್ತಾ ಇದ್ದಾರೆ. ಕುಮಾರಿ ಕೀರ್ತನ ಪ್ರೀತಿಯ ಚಪ್ಪಾಳೆ ತಟ್ಟುವ ಮೂಲಕ ಕೀರ್ತನ ಅವರನ್ನ ವೇದಿಕೆ ಬರಮಾಡಿಕೊಳ್ಳೋಣ.
ಒಳ್ಳೆ ಸಾಂಗು, ಸಿಕ್ಕಾಪಟ್ಟೆ ಜೋಶಲ್ಲಿ ಹಾಡಿದಿ, ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ರು. ಹಾಗೆ ನಿನ್ನ ಹಾಡಿನ ಬಗ್ಗೆ ಕಮೆಂಟ್ ಕೇಳ್ಬಿಡೋಣ. ರೈಟ್, ಸವಿತಾ ಮ್ಯಾಮ್, ಕೀರ್ತನಾ ಅವರ ಹಾಡಿನ ಬಗ್ಗೆ ನಿಮ್ಮ ಕಾಮೆಂಟ್. ಕೀರ್ತನಾ, ಸಾಂಗ್ ತುಂಬ ಚೆನ್ನಾಗಿತ್ತು, ನಾವಂತೂ ಎಂಜಾಯ್ ಮಾಡ್ತೀವಿ. ನೀನು ಇನ್ನೂ ಸ್ವಲ್ಪ ಎಂಜಾಯ್ ಮಾಡ್ಬೇಕೈತಿ ಈ ಸಾಂಗಿಗೆ, ಹೌದಾ? ಏನು ಇದನ್ನ ಮಾಡಲಿಲ್ಲ ನೀನು, ಹಾಗೆ ಸುಮ್ಮನೆ ನಿಂತು ಹಾಡ್ಬಿಟ್ಟು ಎಂಜಾಯ್ ಮಾಡೋಕೆ ಸಾಂಗ್. ಎಷ್ಟು ರಿದಮಿಕ್ ಸಾಂಗ್ ಐತಿದೆ ಗೊತ್ತಾ? ಮಂಜುಳಾ ಗುರಾಜ್ ಅವ್ರು ಹೆಂಗೆ ಹಾಡಿದ್ದಾರೆ. ಇನ್ನೂ ಸ್ವಲ್ಪ ವಾಯ್ಸಿಗೆ ಇನ್ನೂ ಪ್ರೆಷರ್ ಹಾಕ್ಬೇಕು, ಹೌದಾ? ಸ್ವಲ್ಪ ಸೋತ್ ಬರ್ತಾ ಇತ್ತು. ಇದು ಜೋಶ್ ಸಾಂಗ್, ಹೌದಾ ಅಮ್ಮ? ಚೆನ್ನಾಗಿ ಪ್ರಾಕ್ಟೀಸ್ ಮಾಡು. ಆಲ್ ದ ಬೆಸ್ಟ್. ಎಸ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ರಘು ಸರ್. ಕೀರ್ತನಾ, ಹಾಡು ಚೆನ್ನಾಗಿ ಹಾಡಿದ್ಯಾ, ಅದೇನೋ ನಗ್ತಿದ್ದಲ್ಲ, ಹೆಂಗದ ನಗೋದು? ಮತ್ತಿನ್ನೊಂದು, ಇವನಿಗೆ ಹಚ್ಚಬೇಕು ಅರಿಶಿಣ ಅಂದಾಗ ಒಂದು ಐತಲ್ಲ, ಮೈಯೆಲ್ಲ ಹಚ್ಚಬೇಕು ಅರಿಶಿಣ, ಮೈಯೆಲ್ಲ ಹಚ್ಚಬೇಕು ಅರಿಶಿಣ. ಈ ರೀತಿಯಾಗಿ ಚೆನ್ನಾಗಿ ನೀನು ನಕ್ಕಿದ್ದಕ್ಕೆ ಬಾ, ನಿನಗಾಗಿ ಒಂದು ಬಾಳೆಹಣ್ಣು. ಸರ್, ದೊಡ್ಡನೇ ಸರ್. ಯಾಕೆ ನೀವು ಮಾಡಿದ್ರೆ ಒಂದು ಬಾಳೆಹಣ್ಣು ಕೊಟ್ರಿ, ಯಾಹೂ ಯಾಹೂ ಅಂತವ್ರು ಏನು ಕೊಡಲಿಲ್ಲ. ಇದು ಯಾವ ನ್ಯಾಯ? ಇದು ಮಲತಾಯಿ ಧೋರಣೆ. ಖಂಡಿಸ್ತೇನೆ, ಖಂಡಿಸ್ತೇನೆ, ಖಂಡಿಸ್ತೇನೆ. ಸರ್, ಅದು ಯಾಹೂ ಯಾಹೂ ಹಾಡ್ಬೇಕಾಯ್ತು ಅಂತಂದ್ರೆ ಅವ್ರು ಹುಯ್ಯ ಹುಯ್ಯ ಮಾಡ್ಬಿಟ್ರು ಅವರು. ಯಾಕಂದ್ರೆ ಅವ್ರದ್ದು ನೆಗಡಿ ಹಾದ್ಬಿಟ್ಟೈತಿ ಇವ್ರಿಗೆ, ನಮ್ಮ ಬಸಮ್ಮ ಅವ್ರಿಗೆ. ಇವ್ರು ನೆಗಡಿ ಹಾದಿಲ್ಲ, ಇದ್ದಿದ್ರಾಗ ಇವ್ರು ಏನ್ ಮಾಡಿದ್ದಾರೆ ಅನ್ನು ಜಾಸ್ತಿ ಹಾಕಿದ್ದಾರೆ. ಅವ್ರಿಗೆ ಭಾಗ್ಯಶ್ರೀ ನೆಗಡಿ ಹಾದೈತಿ, ಇವರ ಹೋಗಿ ನೆಗಡಿಗೆ ಹಾದಾರ. ಸೊ ಹಾಗಾಗಿ ನೀವು ಇವ್ರಿಗೆ ಬಾಳೆಹಣ್ಣು ಕೊಟ್ರಿ, ಅವ್ರಿಗೆ ಬಾಳೆಹಣ್ಣು ಕೊಡ್ಲಿಲ್ಲ. ಅವ್ರಿಗೂ ಬೇಕಾದ್ರೆ ಅನಿಸ್ರಿ, ಅವ್ರ ಅಂತಾರನ ಕೇಳೋಣ. ಅದ ರೀತಿ ಅವ್ರು ಯಾಹೂ ಯಾಹೂ ಅಂತಾರ. ಯಾಹೂ ಯಾಹೂ ಅಲ್ಲ, ಅವ್ರು ನಗತಾಳಲ್ಲ, ಅದನ್ನ ಹೇಳಿದೆ ನಾನು. ಆ ರೀತಿ ಅವ್ರ ಬದ್ಲಿ ನೀವೇ ಅಂದ್ಬಿಟ್ರಿ ಒಂದ್ಸಾರಿ.
Okay, all the best. ವಾ ಸೂಪರ್ ಸೂಪರ್, Thank you. ಒಳ್ಳೆ ಕಾಮೆಂಟ್ ಸಿಕ್ತು. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ Thank you, sir. ಅಮ್ಮ, ದಯಮಾಡಿಸು. ಗ್ರ್ಯಾಂಡ್ ಫಿನಾಲೆಯ ಟಪ್ಪಂಗುಚ್ಚಿನ ಈ ಸುತ್ತಲಿ ಬರ್ತಾ ಇದ್ದಾರೆ ಮುಂದಿನ ಕಂಟೆಸ್ಟೆಂಟ್ ಜಾಕೀರ್ ಅಹಮದ್. ಪ್ರೀತಿಯ ಚಪ್ಪಾಳೆ ತಟ್ಟು ಮೂಲಕ ಜಾಕೀರ್ ಅವರನ್ನ ವೇದಿಕೆ ಬರಮಾಡಿಕೊಳ್ಳೋಣ.
ಆಗಿ ಒಳ್ಳೆ ಸಾಂಗನ್ನು ನೀವು ಅದೇ ಒಂದು ದಿಶೆಯಲ್ಲಿ ಪ್ರಯತ್ನ ಪಟ್ಟು ಪ್ರೆಸೆಂಟ್ ಮಾಡಿದ್ರಿ ಅಂತ ನನಗನ್ನಿಸ್ತಾ ಇತ್ತು. ಹಾಗೆ ನಿನ್ನ ಹಾಡಿನ ಬಗ್ಗೆ ಜಡ್ಜಸ್ ಏನು ಕಾಮೆಂಟ್ ಮಾಡ್ತಾರೆ ಕೇಳೋಣ. ರಘು ಸರ್, ಜಾಕೀರ್ ಅವರ ಹಾಡಿನ ಬಗ್ಗೆ ನಿಮ್ಮ ಕಾಮೆಂಟ್. ಇಲ್ಲಿ ನನಗೊಂದು ಏನು ವಿಚಿತ್ರ ಅನ್ನಿಸ್ತಾ ಇದೆ ಅಂದ್ರೆ, ಈ ಹಿಂದಿನ ಸಂಚಿಕೆಯನ್ನು ನೋಡಿದಾಗ ಆ ಜಾಕೀರು ಈ ಜಾಕೀರು ಅಂತ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಯಾಕೆಂದ್ರೆ ಆ ಹಾಡಿಗೆ ರೋಷ ಇದ್ದಿದ್ದು ತುಂಬಿದಾವ ಅದರಲ್ಲಿ. ಇದು ಒಂದು ನಾವು ಬದಲಾವಣೆಯನ್ನು ಕಾಣಬೇಕಾಗಿರೋದು ಅವರಲ್ಲಿ. ಒಂದೇ ರೀತಿ ಇರೋದ್ರಿಂದ ಅದು ಏನಾಗ್ತದೆ, ಮನುಷ್ಯನ್ಗೆ ಬರ್ತಾರೆ ಬಿಡಪ್ಪ, ನಿಂತ್ಕೊಂತಾರೆ, ಹಾಡ್ತಾರೆ, ಹೋಗ್ತಾರೆ ಅಂತ. ಇವತ್ತೇನು ತುಂಬಿದೆಯಲ್ಲ, ಈ ಜೀವ ತುಂಬಬೇಕು ಹಾಡಿನಲ್ಲಿ ಅಂದಾಗ ಎಲ್ಲರಲ್ಲೂ ಒಂದು ಕೇಳಲಿಕ್ಕೆ ಒಂದು ಇಂಟ್ರೆಸ್ಟ್ ಇದೆ. ಯಾಕಂದ್ರೆ ಒಂದೊಂದು ಪದಗಳನ್ನು ಕೂಡಿಸ್ಬೇಕಾದ್ರೆ ಆ ಸ್ವರಕ್ಕೆ ಆ ಪದಗಳು ಕುಂದಿರಿಸಿರ್ತಾರೆ. ಅದನ್ನು ನೀನು ಜೀವ ಕೊಟ್ಟಾಗ ಈ ಒಂದು ಹಾಡು ಕೇಳಲಿಕ್ಕೆ ಎಲ್ಲರಿಗೂ ಇಂಪನ್ಸುತ್ತೆ. ನನಗಂತೂ ಬಹಳ ಇವತ್ತು ನಿನ್ನ ಈ ಒಂದು ನಗುಮುಖ, ಈ ಒಂದು ಹಾಡಿನ ಒಂದು ಜೋಶ್ ನೋಡಿ ಬಹಳ ಖುಷಿ ಅನ್ನಿಸ್ತು. ಜೊತೆಗೆ ಒಂದನೇ ಚರಣದಲ್ಲಿ ಯಾವ್ದಿದೆ ಹೇಳೋದು? ಒಂದನೇ ಚರಣದಲ್ಲಿ ಸೂರ್ಯಚಂದ್ರರೇ ನಿನ್ನ ಕಣ್ಗಳು, ಗಿರಿ ಶೃಂಗವೇ ನಿನ್ನ ಅಂಗವೋ, ಓ ಇದು ಬೇಕಾಗಿರೋದು. ಇನ್ನು ಒಂದು ಸ್ಕೇಲ್ ಅಪ್ ಆಗ್ಬೇಕು ನಿಂದು. ಆ ಒಂದು ಸ್ವರ ಇನ್ನೂ ಆ ಹಾಡನ್ನು ಕೇಳು, ಒಂದು ಸ್ಟೆಪ್, ಇನ್ನೂ ಒಂದು ಸ್ಟೆಪ್ ಅಂದ್ರೆ ಪರ್ಫೆಕ್ಟ್, ಎಲ್ಲೂ ಅಳ್ಳಾಡಂಗಿಲ್ಲ, ಅಷ್ಟು ಒಂದು ಸುಂದರತೆ ಈ ಒಂದು ಹಾಡಿನಲ್ಲಿ ಇದೆ. ಅದೇ ರೀತಿಯಾಗಿ ಆ ಒಂದು ಆಲಾಪನು ನೀನು ಬಹಳ ಸುಂದರವಾಗಿ ಹೇಳಿದ್ದೀಯಾ. ಇದು ನಮ್ಮಲ್ಲಿ ಬದಲಾವಣೆ ಆಯಿತು ಅಂತಂದ್ರೆ ಮತ್ತೆ ನಾವು ಹೊಸತನ ಅನ್ನೋದನ್ನ ನಾವು ಪಡಿಲಿಕ್ಕೆ ಆಗ್ತದೆ. ಇದಕ್ಕೊಂದು ಉದಾಹರಣೆ, ಇದೇ ಒಂದು ಹಾಡಿನ ಉದಾಹರಣೆ ಒಂದು ಹೇಳಬೇಕಾಗಿದೆ. ಅದು ಏನು ಅಂತಂದ್ರೆ, ಕುಮಾರ್ ಬಂಗಾರಪ್ಪ ಅವ್ರಿಗೆ ಸಿಟ್ಟಿನ ಒಂದು ಬರ್ತಕ್ಕಂಥದ್ದು ಕಡಿಮೆ. ಅಂದ್ರೆ ಅವ್ರು ಯಾವಾಗಲೂ ನಗುಮುಖದ ಒಂದು ಪಾತ್ರವನ್ನು ಹೆಚ್ಚಾಗಿ ಮಾಡ್ತಾ ಇದ್ರು. ಅವರಿಗೆ ಆ ರೀತಿಯಾಗಿ ಒಬ್ಬ ಪತ್ರಕರ್ತರು ಕೇಳಿದ್ರಂತೆ, ಏನು ಅಂದ್ರೆ, ನೀವೇನು ಸರ್ ಆ ನಮನಿ ಸಿಟ್ಟಿನಿಂದ ಹಾಡಿದ್ದೀರಾ, ನೀವು ಏನು ನೀವೇ ಹಾಡ್ದ ವಿಚಾರ ಮಾಡಿದ್ದೀರಾ, ಎಷ್ಟು ಇನ್ವಾಲ್ವ್ ಆಗ್ಬಿಟ್ರೆ ನೀವು, ಇದಕ್ಕೆ ಏನು ಒಂದು ಕಾರಣ ಅಂತಂತ ಹೇಳಿ ಪತ್ರಕರ್ತರು ಕೇಳಿದಾಗ ಅವ್ರು ಉತ್ತರ ಹೇಳಿದ್ದು ಒಂದೇ, ಇದು ನಾನು ಮಾಡಬೇಕು ಅಂತಂದ್ರೆ ನನ್ನ ಕಡೆಯಿಂದ ಮಾಡಿಸಿದ್ದೆಲ್ಲ ಒಂದು ಶಕ್ತಿ ಮಾಡೈತಿ. ಆ ಶಕ್ತಿ ಯಾವುದು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಆ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡು, ಅವರಲ್ಲಿ ಒಂದು ರೋಷ, ಆ ಒಂದು ರೋಷ ಅಂತಕ್ಕಂಥ ಹಾಡು ಅವ್ರು ಹಾಡಿದ್ದನ್ನು ಕೇಳಿ ನನ್ನ ಮನಸ್ಸಿನಲ್ಲಿ ಅದು ತನ್ನಿಂದ ತಾನೇ ನಾನು ಮಾಡಿಸ್ತಕ್ಕತ್ತು. ನಾನು ಮಾಡ್ತೀನಿ ಅನ್ನೋ ನಂದಲ್ಲ, ಅದು ಅವ್ರ ಶಕ್ತಿ ಅಂತ ಹೇಳಿದರು. ಸೊ ಈಗ ನಿನಗೆ ಆ ಶಕ್ತಿ ನಿನಗೆ ಬಂದಿದೆ. NKS TV4 ಚಾನಲ್ನಿಂದ ನಿನಗೆ ಆ ಒಂದು ಶಕ್ತಿ ಬಂದು ಇವತ್ತು ಹಾಡಿದ್ಯಾ. ಸೊ ಗುಡ್ ಲಕ್, ಥ್ಯಾಂಕ್ ಯು. ಬಹುಶಃ ಹಿಂದಿನ ಸಂಚಿಕೆ ನಿರ್ಣಾಯಕರ ಮೇಲಿರ್ತಕ್ಕಂಥ ರೋಷ ಇರ್ಬೇಕನ್ನಿಸ್ತಾ ಇದೆ. ಏನು ಜಾಕೀರ್? ಹೌದು ಸರ್, ನಿಜ. ಪ್ರತಿ ಸಾಂಗ್ ಹಾಡಿದಾಗೂ ಸರ್ ನಮ್ಗೆ ಎಲ್ಲೆಲ್ಲಿ ತಪ್ಪು ಮಾಡ್ತೀವಿ ಏನಂತ ಎಲ್ಲ ಕರೆಕ್ಟ್ ಆಗಿ ಹೇಳ್ಯಾರ ಸರ್. ಅದನ್ನ ತಿದ್ದು ಆ ರೋಷವನ್ನ ಹಾಡಿನ ಮೂಲಕ ತೀರಿಸ್ಕೊಂಡ್ಬಿಟ್ಯಾ? ಹಂಗಲ್ಲ ಸರ್. ಸರ್ ಅದು ಇರೋದ ಹಾಡೇನ ಹಂಗಿದೆ. ಬಹುಶಃ ನನ್ನ ತಿಳಿದ ಮಟ್ಟಿಗೆ ನಮ್ಮ ಸಿದ್ದು ಸರ್ ನೋಡಿ ಏನಾರ ಸಿಟ್ಟು ಬಂದಿರ್ಬೇಕು ಅನ್ಸುತ್ತೆ. ಯಾಕಂದ್ರೆ ಅವ್ರು ಏನು ಮಾತಾಡ್ತಾ ಇಲ್ಲ ಹೆಚ್ಚಿಗೆ, ಯಾಕೆ ಸುಮ್ಮನೆ ಕುಂತಿದ್ದಾರೆ ಅಂತ. ಸರ್ ಹಾಗಾದ್ರೆ ಮೈಕ್ ಕೊಡಿ ಸರ್, ಅವರಿಗೆ ಮಾತಾಡ್ಸ್ಬಿಡೋಣ. ಗೌಡ್ರೆ, ನಮ್ಮ ಜಾಕೀರ್ ಅವ್ರ ಹಾಡಿನ ಬಗ್ಗೆ ಚಿಕ್ಕದಾಗಿ ಫಸ್ಟ್ ಅವ್ರಿಗೆ ಸಿಟ್ಟಿರೋದು ನಿನ್ನ ಮೇಲೆ. ಆಣಿ ಮಾಡಿಸ್ ಕೇಳ, ಅಲ್ಲೇ ಬಾಜಿನ ಅದನ್ನು. ಎಸ್, ಜಾಕೀರ್ ಒಂದ್ ಸೆಕೆಂಡ್ ಕೇಳೋಣ. ಜಾಕೀರ್, ನನ್ನ ಮೇಲೆ ಏನಾದರೂ ಕೋಪವಿದೆ ನಿನಗೆ? ಇರಬಹುದು ಸರ್. ಇರಬಹುದು. ಯಾಕೆ ಇರ್ಲಿ ಜಾಕೀರ್, ನೋಡ್ಕೋತೇನೆ ನಾನು. ಜಾಕೀರ್, ಚೆನ್ನಾಗಾಯ್ತು ಬ್ಯಾಡ್. ಥ್ಯಾಂಕ್ ಯು. ಇದೇ ತರ ಪ್ರಾಕ್ಟೀಸ್ನ ಮುಂದುವರಿಸು, ಇನ್ನೂ ಮೇಲೆ ಬರ್ತೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಗೌಡ್ರೆ, ಥ್ಯಾಂಕ್ ಯು. ಜಾಕೀರ್, ಒಳ್ಳೇದಾಗ್ಲಿ. ದಯಮಾಡಿ ಗ್ರ್ಯಾಂಡ್ ಫಿನಾಲೆಯ ಟಪ್ಪಂಗುಚಿಯ ಈ ಸಂಚಿಕೆಯ ಕೊನೆಯ ಕಂಟೆಸ್ಟೆಂಟ್ ರಾಜ್ ಮಹಮ್ಮದ್. ನಿಮ್ಮ ಪ್ರೀತಿಯ ಚಪ್ಪಾಳೆ ಮೂಲಕ ಸ್ವಾಗತಿಸಿ ರಾಜ್ ಮಹಮ್ಮದ್. ರಾಜ್ ಮಹಮ್ಮದ್, ವೇದಿಕೆ ಸ್ವಾಗತ. ಗ್ರ್ಯಾಂಡ್ ಫಿನಾಲೆಯ ಟಪ್ಪಂಗುಚಿ ಸಾಂಗು ಈ ಸುತ್ತು ಚೆನ್ನಾಗಿ ಹಾಡಿ
ರಾಜ್ ಮಹಮ್ಮದ್ ಏನಪ್ಪ ಏನ್ ಮೋಡಿ ಮಾಡಿಬಿಟ್ಟಿ. ಬಹುಶಃ ಈ ಹಾಡು ತುಂಬಾ ಇಷ್ಟ ಅಂತ ಅನಿಸ್ತಾ ಇದ್ದೀನಿ. ಹೌದಾ? ಯಾರು ರಾಜ್ ಮಹಮ್ಮದ್ ಹಾಡು ತುಂಬಾ 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 ಇಷ್ಟ ಆಯ್ತು ನನಗೆ. ಹಾಗೆ ಜಡ್ಜಸ್ಗೆ ಇಷ್ಟ ಆಯ್ತು ಅಂತ ಕೇಳೋಣವಾ? ಸವಿತಾ ಮ್ಯಾಮ್, ರಾಜ್ ಮಹಮ್ಮದ್ ಅವರ ಹಾಡಿನ ಬಗ್ಗೆ ನಿಮ್ಮ ಅಭಿಪ್ರಾಯ? ರಾಜ್ ಮಹಮ್ಮದ್, ಹಾ ಮೇಡಮ್, ಇವತ್ತೇನು ಟಿಫಿನ್ ಮಾಡಿದ್ದೀರಾ? ಏನೂ ಇಲ್ಲ ಮೇಡಮ್, ನಿಮ್ಮ ಮನೆಗೆ ಬರಬೇಕು ಅಂತ ಅನ್ಕೊಂಡಿದ್ವಿ. ನಮ್ಮ ಮನೆಗೆ ಬರ್ಬೇಕಂತ ಮಾಡಿದ್ರಾ? ಉಪವಾಸ ಇದ್ದೀನಿ ಮೇಡಮ್, ನಿಮ್ಮ ಮನೆಗೆ ಬರಬೇಕು ಅಂತ ಅನ್ಕೊಂಡು. ಉಪವಾಸ ಇದ್ದಕ್ಕೆ ನಿಮ್ಮ ಹಾಡು ಎಷ್ಟು ಚೆನ್ನಾಗಿ ಬಂದಿರೋದು. ಥ್ಯಾಂಕ್ ಯು ಮೇಡಮ್. ಹಾಡು ತುಂಬ ಚೆನ್ನಾಗಿ ಹಾಡಿದ್ರಿ. ಇದು ರಾಜೇಶ್ ಕೃಷ್ಣನ್ ಸರ್ ಹಾಡಿದ್ದು, ಹೌದಾ? ಅವರು ಎಲ್ಲೆಲ್ಲಿ ಗಿಮ್ಮಿಕ್ಗಳನ್ನ ಮಾಡಿದರೆ ಅದೇ ಥರ ನೀನು ಟ್ರೈ ಮಾಡಿದೀಯಾ, ತುಂಬ ಚೆನ್ನಾಗಿ ಮಾಡಿದೀಯಾ. ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೆ. ಹಾಂ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸವಿತಾ ಮ್ಯಾಮ್. ರಘು ಸರ್, ನಿಮ್ಮ ಕಮೆಂಟ್ ಏನು? ರಾಜ್ ಮಹಮ್ಮದ್, ಅದ್ಭುತವಾಗಿರ್ತಕ್ಕಂಥ ಹಾಡನ್ನು ಹಾಡಿದ್ವಿ. ಅಷ್ಟು ಸುಲಭವಾದಂಥ ಹಾಡಲ್ಲ. ಯಾಕೆ ಅಂತಂದ್ರೆ ಈ ಯುಡ್ಲಿ ಅಂತಕ್ಕಂತಹದ್ದನ್ನ ಹಾಡನ್ನು ಯೂಸ್ ಮಾಡಿದವರು ಫಸ್ಟ್ಗೆ ಕಿಶೋರ್ ಕುಮಾರ್ ಅವರು, ಆ ನಂತರ ಕನ್ನಡದಲ್ಲಿ ಪಿ.ವಿ. ಶ್ರೀನಿವಾಸ್ ಅವರು ಮಾಡಿದ್ರು, SP ಅವರು ಮಾಡಿದ್ರು. ತದನಂತರ ಹೈ ರೇಂಜ್ನಲ್ಲಿ ಆ ಯುಡ್ಲಿ ಅಂತಕ್ಕಂಥದ್ದು ಏನಿದೆಯಲ್ಲ, ನಾವು ಮಂದ್ರ ಸಪ್ತಕದಲ್ಲಿ ಹೇಳಿದ್ದು, ಅದು ತಾರ ಸಪ್ತಕದಲ್ಲಿ ಅದನ್ನ ಟ್ಯೂನ್ ಕುಂದಿರ್ಸಿರ್ತಾರೆ. ಇದು ರಾಜೇಶ್ ಕೃಷ್ಣನ್ ಸರ್ ಅವರು ಅದಕ್ಕಿಂತ ಹೆಚ್ಚಿನ ಒಂದು ಟ್ಯೂನ್ ಅನ್ನು ಲಾಸ್ಟಿಗೆ ಕುಂದಿರಿಸಿದ್ದಾರೆ ಸರ್. ಇದು ಅದ್ಭುತ. ಅದನ್ನ ಕೆಲಸ ನೀ ಮಾಡಿದೆ, ಅದಕ್ಕೆ ಎಲ್ಲ 100ಕ್ಕೆ 100 ಮಾರ್ಕ್ಸ್. ಅದೇ ಗೋಲ್ಡನ್ ಬಜಾರ್ ನಿನಗೆ. ಯಾಕೆಂದ್ರೆ ಅವ್ರು ಏನು ಒಂದು ಕೆಲಸ ಮಾಡಿದ್ದಾರೆ ಅದನ್ನ ನೀವು ಮಾಡ್ತಾ ಇದ್ದೀರಲ್ಲ, ಅದು ನನಗೆ ಬಹಳ ಖುಷಿ ಅನ್ಸುತ್ತೆ. ಇದು ಎಲ್ಲರಲ್ಲೂ ಬದಲಾವಣೆ ಆಗ್ಬೇಕು. ಹಳೇದ್ರಲ್ಲೇ ಬಿಡೋದು, ಹೊಸತನನ್ನು ತಗೋಬೇಕು. ಈಗ ನೀನೇನ್ ಮಾಡಿದೆಲ್ಲ ಇದು ಅದ್ಭುತವಾಗಿರ್ತಕ್ಕಂಥದ್ದು. ಇದನ್ನೇ ಮುಂದುವರಿಸ್ಕೊಂಡು ಹೋಗು. ಒಬ್ಬ ಅದ್ಭುತವಾಗಿರ್ತಕ್ಕಂಥ ಗಾಯಕ ನೀನ್ ಆಗ್ತಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ನನ್ನ ಇಷ್ಟು ಎಫರ್ಟ್ಗೆ ಕಾರಣ ಅಂದ್ರೆ ಸರ್ ನಾಗರಾಜ್ ಸರ್. ನಾಗರಾಜ್ ಸಂಚಿಕೆ, ಮೊದಲ ಸಂಚಿಕೆಯ ಒಬ್ಬ ಪ್ರಥಮ ವಿನ್ನರ್ ನಾಗರಾಜ್ ಇರ್ಲಿ. ಯಾಕೆ ಅಂತಂದ್ರೆ ದೊಡ್ಡ ಕಲ್ಲಿಗೆ ಒಂದು ಸಣ್ಣ ಕಲ್ಲು ಆಸರೆ ಬೇಕೇ ಬೇಕಂತೆ. ನಾನೇ ನನ್ನ ಬೆನ್ ತಟ್ಕೊಂತೀನಿ ಅಂದ್ರೆ ಆಗೋದಿಲ್ಲ, ನನ್ನ ಬೆನ್ನ ಕಾಣೋದಿಲ್ಲ. ಅವೊಬ್ಬ ನಿನ್ನ ಗುರು ಆಗ್ಯದಾನೆ. ಹಾಗೆ ಅದನ್ನ ನಾವು ಸರಳತೆ ಅಂತ ಹೇಳ್ತೀವಿ. ಯಾವಾಗ್ಲೂ ಈಗೋ ಇರಬಾರ್ದು ನಮ್ಮಲ್ಲಿ. ಈ ಒಂದು ಸಂಗೀತದಲ್ಲಿ ಯಾರಿಗ ಈಗೋ ಇರುತ್ತೆ ಅವ್ರು ಎಂದೂ ಮುಂದೆ ಬರುವುದಿಲ್ಲ. ಆ ಈಗೋವನ್ನು ಬಿಟ್ಟು ಯಾವರೇ ಒಬ್ಬ ಇರ್ಲಿ, ಅವನಿಂದ ಸಂಗೀತ ಬರುತ್ತೆ ಅಂದ್ರೆ ಕೇಳಿ ನಾವು ತಿಳ್ಕೊಂಡ್ವಿ ಅಂದ್ರೆ ಅದ್ರ ಎಫರ್ಟ್ ನೀನೇ ಇದೆಯಾ, ಮತ್ತೆ ಬೇರೆದವ್ರು ಯಾರು ಇಲ್ಲ. ಸೊ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಘು ಸರ್, ಥ್ಯಾಂಕ್ ಯು. ಒಳ್ಳೆ ಸಿಕ್ಕಾಪಾಟೆ ಕಾಮೆಂಟ್ ಪಡೆದುಕೊಂಡು ರಾಜ್ ಮಹಮ್ಮದ್. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ, ಹೀಗೆ ಹಾಡ್ತಾ ಇರೋ, ನಮ್ಮನ್ನು ರಂಜಿಸ್ತಾ ಇರು. ಥ್ಯಾಂಕ್ ಯು ಸರ್. ಪ್ಲೀಸ್. ಗ್ರ್ಯಾಂಡ್ ಫಿನಾಲೆಯ ಟಪಾಂಗುಚಿಯ ಈ ಸುತ್ತು ಇನ್ನೂ ಪೂರ್ಣ ಆಗಿಲ್ಲ. ಏಕೆಂದ್ರೆ ನಮ್ಮನ್ನು ರಂಜಿಸಲು ವೇದಿಕೆ ಬರ್ತಾ ಇದ್ದಾರೆ ನಿರ್ಣಾಯಕರಲ್ಲಿ ಮಹಾ ನಿರ್ಣಾಯಕರಾಗಿರ್ತಕ್ಕಂಥ ಸಿದ್ದು ಎಸ್ ಗೌಡ. ನಿಮ್ಮ ಪ್ರೀತಿಯ ಚಪ್ಪಾಳೆ ಹಾಗೂ ಟಪಾಂಗುಚಿಯ ಸ್ಟೆಪ್ ಹಾಕ್ತಾ ಅವ್ರನ್ನ ವೇದಿಕೆ ಬರಮಾಡ್ಕೊಳ್ಳೋಣ. ಬನ್ನಿ ಗೌಡ್ರೆ. ಹಲೋ ಹಲೋ. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳುವೋ ಚೆಲುವೆ ಚೆಲುವಿನ ಹೂವೆ,
ಸೌಗಂಧ ಹೂವಲ್ಲಿ ಕೂಡಿಕೊಂಡಿದ್ದಂತೆ ಸೌಂದರ್ಯ ಹೆಣ್ಣಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ ನನ್ನಲ್ಲಿ ಸೇರಿಕೊಂಡಿದ್ದಂತೆ ಹೇ 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 ಯಾರೆ ನೀನು ರೋಜಾ ಹೂವೇ ಯಾರೆ ನೀನು ಮಲ್ಲಿಗೆ ಹೂವೇ ಹೇಳೆವೋ ಚೆಲುವೆ ಚೆಲುವಿನ ಹೂವೇ ಹೂವಿನಲ್ಲಿ ಹೆಣ್ಣಿನ ಅಂದ ನೋಡು ಹೆಣ್ಣಿನಲ್ಲಿ ಹೂವಿನ ಬಣ್ಣ ನೋಡು ಹೆಣ್ಣೆ ಹೂವೆಂದು ಪ್ರೀತಿ ಮಾಡು ಹೆಣ್ಣಿನಲ್ಲಿ ಸಂಗೀತ ಕೇಳಿ ನೋಡು ಸಂಗೀತಕ್ಕೆ ಸ್ಫೂರ್ತಿ ಹೆಣ್ಣು ನೋಡು ಹೆಣ್ಣೆ ಸಂಗೀತವೆಂದು ಹಾಡು ಜಾಲಿ ಮಾಡು ಲೈಫಲ್ಲಿ ಸೌಗಂಧ ಸೌಂದರ್ಯ ಸಂಗೀತ ನಿಮ್ಮದೇ ಯಾರೆ ನೀನು ರೋಜಾ ಹೂವೇ ಯಾರೆ ನೀನು ಮಲ್ಲಿಗೆ ಹೂವೇ ಹೇಳೆವೋ ಚೆಲುವೆ ಚೆಲುವಿನ ಹೂವೇ ಥ್ಯಾಂಕ್ ಯು ವೆರಿ ಮಚ್. ಎಸ್ ಸಿದ್ದು ಗೌಡ್ರು ನಿರ್ಣಾಯಕರಿಗೆ ತಾವೆಲ್ಲ ಚಪ್ಪಾಳೆ ತಟ್ಟಿ ಬಹುಶಃ ಅವ್ರ ಹಾಡೆಲ್ಲ ನಾವೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಗೌಡ್ರಿ ಇದೇ ರೀತಿ ಹಾಡ್ತಾ ಇರಿ, ನಮ್ಮನ್ನು ರಂಜಿಸ್ತಾ ಇರಿ. ಗ್ರ್ಯಾಂಡ್ ಫಿನಾಲೆಯ ಟಪ್ಪಾಂಗುಚ್ಚಿನ ಈ ಸುತ್ತು ಈ ಗೀತೆಯೊಂದಿಗೆ ಮುಕ್ತಾಯ ಆಗ್ತಾ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ. ಕನ್ನಡ ಗಾನ ಕೋಗಿಲೆ ಸೀಸನ್ 2